ಮೇಡಮ್ ಈಗ ಸುದೀಪ್ ಅವ್ರು ಮಾತಾಡಿದರು, ಅದಾದ ನಂತರ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಮತ್ತೊಂದು ಹಂತಕ್ಕೆ ಅದು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ವಾರ್ ಶುರು ಆಗ ಕಾರಣ ಆಯ್ತು. ವಿಜಯಲಕ್ಷ್ಮಿ ಮೇಡಮ್ ನೀವು ತುಂಬ ಕಂಡಂಗೆ ಅವರ ಮಾತಿನ ವಿಶೇಷತೆ ಏನಂತ? ಅವಳು ನಂಗೆ ತುಂಬ ಕ್ಲೋಸ್ ಆಗಿದ್ದಾಳೆ. ಬಟ್ ನನಗೆ ಅವಳು ಯಾರದು ವಿರುದ್ಧ ಮಾತಾಡಿದ್ಲು ಅಂತ ನಂಗೆ ಆನೆಸ್ಟ್ಲಿ ಅನಿಸಿಲ್ಲ. ನನಗೇನು ಅನಿಸ್ತು ಅಂದರೆ ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು. ಆ ವಿಚಾರವನ್ನು ಅವಳು ಹೇಳಿದ್ದಾಳೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಬಟ್ ನನಗೆ ಅವಳು ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಖಂಡಿತ ಅನಿಸಿಲ್ಲ. ಫೈನಲಿ ಈಗ ಒಂದೇ ದಿನ ಎರಡು ದೊಡ್ಡ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಬಂದಾಗ, ಸಹಜವಾಗಿ ಸ್ಟಾರ್ ಸಿನಿಮಾಗಳಾದಾಗ ಅದಕ್ಕೂ ಕೂಡ ಹೊಡೆತ ಬೀಳುವಂಥ ಕಲೆಕ್ಷನ್ ಸಾಧ್ಯತೆಗಳು, ಆ ಉದ್ದೇಶದಿಂದ ಈ ರೀತಿಯ ಬೆಳವಣಿಗೆಗಳು ಏನಾರು ಆಗ್ತಾ ಇದೆಯಾ? 45 ಅಥವಾ ಮಾರ್ಕ್ ಕೊಟ್ಟೆ ಟೈಮ್ಗೆ ಬರ್ತಾ ಇರುವಂಥದ್ದು ಅಂತ ನೀವು ಕಂಡಂಗೆ ಇಂಡಸ್ಟ್ರಿ ಇನ್ಸೈಡ್ ವಿಷಯ? ನಂಗೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಡೆವಿಲ್ 3 ವಾರ ಆಗಿದೆ ರಿಲೀಸ್ ಆಗಿ. ನಾನೇ ಹೋಗಿ ಸಿನಿಮಾ ನೋಡಿದ್ದೀನಿ, ಸೆಕೆಂಡ್ ವೀಕ್ ಅನಿಸುತ್ತೆ ಈಗ. ಆ್ಯಂಡ್ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು. ಈಗ ಏನು 45 ಮತ್ತು ಮಾರ್ಕ್ ಮಧ್ಯದಲ್ಲಿ ಜಗಳನೇ ಇಲ್ಲ ಅನಿಸುತ್ತೆ ಕಣೋ. ಅರ್ಜುನ್ ಇಸ್ ವೆರಿ ಕ್ಲೋಸ್ ಟು ಮೀ. ನನ್ನ ತಮ್ಮ ಇದ್ದಂಗೆ ಅವನು ತುಂಬ ಇಷ್ಟಪಡ್ತೀನಿ ನಾನು. ನಮ್ಮ ಹ್ಯೂಜ್ ಉಪ್ಪಿ ಸರ್ ಫ್ಯಾನ್ ಆಯಿತಾ. ಸೊ ಐ ಆಮ್ ವಿಶಿಂಗ್ ದಮ್ ಓನ್ಲಿ ದ ಬೆಸ್ಟ್. ಆ್ಯಂಡ್ ಕೆ ಸಿನಿಮಾ ಬರ್ತಾ ಇದೆ. ಮಾರ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಅವನದು ಹೋದ ಸಿನಿಮಾ ಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಗಿರೋ ಸಿನಿಮಾ. ಸೊ ಆ ಸಿನಿಮಾ ಇಷ್ಟ ಆದರೆ ಖಂಡಿತ ಮಾರ್ಕ್ ಇಷ್ಟ ಆಗೇ ಆಗುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಸೊ ಐ ಆಮ್ ಓನ್ಲಿ ವಿಶಿಂಗ್ ದ ಬೆಸ್ಟ್ ಫಾರ್ ಬೋತ್ ಇಟ್. ಮೇಡಮ್ ಈಗ ಸುದೀಪ್ ಅವ್ರು ಮಾತಾಡಿದರು, ಅದಾದ ನಂತರ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಮತ್ತೊಂದು ಹಂತಕ್ಕೆ ಅದು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ವಾರ್ ಶುರು ಆಗ ಕಾರಣ ಆಯ್ತು. ವಿಜಯಲಕ್ಷ್ಮಿ ಮೇಡಮ್ ನೀವು ತುಂಬ ಕಂಡಂಗೆ ಅವರ ಮಾತಿನ ವಿಶೇಷತೆ ಏನಂತ? ಅವಳು ನಂಗೆ ತುಂಬ ಕ್ಲೋಸ್ ಆಗಿದ್ದಾಳೆ. ಬಟ್ ನನಗೆ ಅವಳು ಯಾರದು ವಿರುದ್ಧ ಮಾತಾಡಿದ್ಲು ಅಂತ ನಂಗೆ ಆನೆಸ್ಟ್ಲಿ ಅನಿಸಿಲ್ಲ. ನನಗೇನು ಅನಿಸ್ತು ಅಂದರೆ ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು. ಆ ವಿಚಾರವನ್ನು ಅವಳು ಹೇಳಿದ್ದಾಳೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಬಟ್ ನನಗೆ ಅವಳು ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಖಂಡಿತ ಅನಿಸಿಲ್ಲ. ಫೈನಲಿ ಈಗ ಒಂದೇ ದಿನ ಎರಡು ದೊಡ್ಡ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಬಂದಾಗ, ಸಹಜವಾಗಿ ಸ್ಟಾರ್ ಸಿನಿಮಾಗಳಾದಾಗ ಅದಕ್ಕೂ ಕೂಡ ಹೊಡೆತ ಬೀಳುವಂಥ ಕಲೆಕ್ಷನ್ ಸಾಧ್ಯತೆಗಳು, ಆ ಉದ್ದೇಶದಿಂದ ಈ ರೀತಿಯ ಬೆಳವಣಿಗೆಗಳು ಏನಾರು ಆಗ್ತಾ ಇದೆಯಾ? 45 ಅಥವಾ ಮಾರ್ಕ್ ಕೊಟ್ಟೆ ಟೈಮ್ಗೆ ಬರ್ತಾ ಇರುವಂಥದ್ದು ಅಂತ ನೀವು ಕಂಡಂಗೆ ಇಂಡಸ್ಟ್ರಿ ಇನ್ಸೈಡ್ ವಿಷಯ? ನಂಗೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಡೆವಿಲ್ 3 ವಾರ ಆಗಿದೆ ರಿಲೀಸ್ ಆಗಿ. ನಾನೇ ಹೋಗಿ ಸಿನಿಮಾ ನೋಡಿದ್ದೀನಿ, ಸೆಕೆಂಡ್ ವೀಕ್ ಅನಿಸುತ್ತೆ ಈಗ. ಆ್ಯಂಡ್ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು. ಈಗ ಏನು 45 ಮತ್ತು ಮಾರ್ಕ್ ಮಧ್ಯದಲ್ಲಿ ಜಗಳನೇ ಇಲ್ಲ ಅನಿಸುತ್ತೆ ಕಣೋ. ಅರ್ಜುನ್ ಇಸ್ ವೆರಿ ಕ್ಲೋಸ್ ಟು ಮೀ. ನನ್ನ ತಮ್ಮ ಇದ್ದಂಗೆ ಅವನು ತುಂಬ ಇಷ್ಟಪಡ್ತೀನಿ ನಾನು. ನಮ್ಮ ಹ್ಯೂಜ್ ಉಪ್ಪಿ ಸರ್ ಫ್ಯಾನ್ ಆಯಿತಾ. ಸೊ ಐ ಆಮ್ ವಿಶಿಂಗ್ ದಮ್ ಓನ್ಲಿ ದ ಬೆಸ್ಟ್. ಆ್ಯಂಡ್ ಕೆ ಸಿನಿಮಾ ಬರ್ತಾ ಇದೆ. ಮಾರ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಅವನದು ಹೋದ ಸಿನಿಮಾ ಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಗಿರೋ ಸಿನಿಮಾ. ಸೊ ಆ ಸಿನಿಮಾ ಇಷ್ಟ ಆದರೆ ಖಂಡಿತ ಮಾರ್ಕ್ ಇಷ್ಟ ಆಗೇ ಆಗುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಸೊ ಐ ಆಮ್ ಓನ್ಲಿ ವಿಶಿಂಗ್ ದ ಬೆಸ್ಟ್ ಫಾರ್ ಬೋತ್ ಇಟ್.